ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಶೃಂಗೇರಿಯ ರಾಜಕೀಯ ಯುದ್ಧ ಕೇವಲ ಅಧಿಕಾರದ ಪ್ರಶ್ನೆಯಲ್ಲ, ವ್ಯವಸ್ಥೆಯ ಮೇಲಿನ ನಂಬಿಕೆಯ ಪರೀಕ್ಷೆ. ಮರು ಎಣಿಕೆಯ ಮಹಾಸಮರದಲ್ಲಿ ಫಲಿತಾಂಶ ಅಚ್ಚರಿ ಮತ್ತು ಕುತೂಹಲಕ್ಕೆ ಕಾರಣ ಆಗಿದೆ. ನಿನ್ನೆ ಬೆಳಗ್ಗೆ ಶುರುವಾದಂತಹ ಮತ ಎಣಿಕೆ ಸಮರ ಮಧ್ಯರಾತ್ರಿ ತನಕ ಹೈಡ್ರಾಮಾಗೆ ಸಾಕ್ಷಿಯಾಯಿತು. ಫೈನಲಿ 52 ಮತಗಳ ಅಂತರದಿಂದ ಜೀವರಾಜ್ ಗೆದ್ದಿದ್ದಾರೆ ಎನ್ನುವ ಮಾಹಿತಿ ಸಿಕ್ಕಿದೆ. ಆದರೆ ಕಳ್ಳಾಟದ ವಾಸನೆ ಬಡಿದಿದೆ ಅಂತ ಹೇಳಿ ಕಾಂಗ್ರೆಸ್ ಹೇಳಿದ್ದು ಕಾನೂನು ಸಮರ ಆಯ್ಕೆ ಮುಂದಿಟ್ಟಿದೆ. ಹಾವು ಏಣಿಯ ಆಟ. ಎಕ್ಸಾಕ್ಟ್ಲಿ, ಶೃಂಗೇರಿ ಮರು ಎಣಿಕೆ ಹಾವು ಏಣಿ ಆಟದಂತೆ ಕಾಣಿಸ್ತಾ ಇದೆ. ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಒಂದೇ ರಾತ್ರಿಯಲ್ಲಿ ಬದಲಾದ ಚಿತ್ರಣ. ಧರ್ಮಕ್ಷೇತ್ರ ಶೃಂಗೇರಿ ಇಡೀ ರಾಜ್ಯದ ಗಮನ ಸೆಳೆದಿದೆ. ವಿಧಾನಸಭಾ ಕ್ಷೇತ್ರದ ಅಂಚೆ ಮತಗಳ ಮರು ಎಣಿಕೆ ಪ್ರಕ್ರಿಯೆ ಹೈಡ್ರಾಮವಾಗಿ ಮಾರ್ಪಟ್ಟಿದ್ದು, ಆರೋಪ ಪ್ರತ್ಯಾರೋಪಗಳಿಂದ ರಣರಂಗವಾಗಿ ಮಾರ್ಪಟ್ಟಿದೆ. ಧರ್ಮಕ್ಷೇತ್ರ ಶೃಂಗೇರಿ ಮರು ಎಣಿಕೆಯಲ್ಲಿ ಸ್ಫೋಟಕ ತಿರುವು. ಕೋರ್ಟ್ ಮೇಲೆ ಎಲ್ಲರ ಕಣ್ಣು. ಶಾಸಕತ್ವ ಪಟ್ಟಕ್ಕೆ ಬಿಗ್ ಟ್ವಿಸ್ಟ್. ಕಾಫಿನಾಡಿನ ಗಮ್ಮತ್ತು ರಾಜಕೀಯ ಕುರುಕ್ಷೇತ್ರವನ್ನೇ ಚಕಿತಗೊಳಿಸಿದೆ. ಕಳೆದ 2023ರಲ್ಲಿ ಕೇವಲ 201 ಮತಗಳಿಂದ ಸೋತಿದ್ದ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಹೋರಾಟಕ್ಕೆ ಈಗ ಒಂದು ಹಂತದ ತಾರ್ಕಿಕ ಅಂತ್ಯ ಸಿಕ್ಕಂತೆ ಕಂಡರೂ ಗೊಂದಲದ ಮೋಡ ಮಾತ್ರ ಕವಿದೆಯಾಗಿದೆ. ಟಿಡಿ ರಾಜೇಗೌಡ 203 ಮತಗಳ ಅಂತರದಿಂದ ಗೆದ್ದೇ ಬಿಟ್ರು ಅಂತ ಸಂಭ್ರಮದಲ್ಲಿ ತೇಲಿದ್ದ ಕಾಂಗ್ರೆಸ್ಗೆ ಬೆಳಗ್ಗೆ ಆಗುವಷ್ಟರಲ್ಲಿ ಮರ್ಮಾಘಾತ ಸಿಕ್ಕಿದೆ. 2023ರಲ್ಲಿ ಅಂಚೆ ಮತದಾನ ಇವಿಎಂ 2ರಲ್ಲೂ ಜಯಗಳಿಸಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಟಿಡಿ ರಾಜೇಗೌಡ ಈಗ ಹಿನ್ನಡೆ ಅನುಭವಿಸಿದ್ದಾರೆ. 2023 ಇವಿಎಂನಲ್ಲಿ ಗೆದ್ದರೂ 2026ರ ಅಂಚೆ ಮತದಾನದಲ್ಲಿ ಸೋಲು ಅನುಭವಿಸಿದ್ದಾರೆ. ಇವಿಎಂನಲ್ಲಿ ಸೋತಿದ್ದ ಬಿಜೆಪಿ ಅಭ್ಯರ್ಥಿ ಡಿಎನ್ ಜೀವರಾಜ್ ಅಂಚೆ ಮತದಾನದಲ್ಲಿ ಗೆದ್ದು ಬೀಗಿದ್ದಾರೆ. 2023ರ ಇವಿಎಂ ಫಲಿತಾಂಶದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಜೇಗೌಡರಿಗೆ ಒಟ್ಟು 58,602 ಮತ ಬಂದಿದ್ವು. ಬಿಜೆಪಿಯ ಡಿಎನ್ ಜೀವರಾಜ್ ಒಟ್ಟು 58,278 ಮತಗಳು ಪಡೆದಿದ್ರು. ಈ ಮೂಲಕ 324 ಅಂತರ ಮತಗಳಿಂದ ರಾಜೇಗೌಡ ಇವಿಎಂನಲ್ಲಿ ಮುನ್ನಡೆ ದಾಖಲಿಸಿದ್ರು. ಇದು ಇವಿಎಂ ಪೋಸ್ಟರ್ ಬ್ಯಾಲೆಟ್ ಬ್ಯಾಟಲ್ಲ. ಒಟ್ಟು ಚಿತ್ರಣವಾದ್ರೆ ಬರೀ ಪೋಸ್ಟಲ್ ಎಣಿಕೆ ಚಿತ್ರಣ ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಿನ್ನೆ ಒಟ್ಟು 1,822 ಅಂಚೆ ಮತಗಳ ಎಣಿಕೆಯಲ್ಲಿ ಬಿಜೆಪಿಯ ಡಿಎನ್ ಜೀವರಾಜ್ಗೆ 690 ಮತಗಳು ಬಿದ್ದಿವೆ. ಕಾಂಗ್ರೆಸ್ನ ಟಿಡಿ ರಾಜೇಗೌಡ ಪರ 314 ಮತ ಚಲಾವಣೆಯಾಗಿದೆ. ಇತರ ಅಭ್ಯರ್ಥಿಗಳಿಗೆ 284 ಮತ ಪಡೆದಿದ್ದಾರೆ. 534 ಮತಗಳು ಅಸಿಂಧು ಆಗಿವೆ. ಅಂಚೆ ಎಣಿಕೆಯಲ್ಲಿ ಜೀವರಾಜ್ 376 ಮತಗಳನ್ನ ಮುನ್ನಡೆ ಸಾಧಿಸಿದರೆ ಇವಿಎಂನಲ್ಲಿ 324 ಮತಗಳ ಮುನ್ನಡೆಯಲ್ಲಿದ್ದ ರಾಜೇಗೌಡರ ಅಂತರ ಅಂಚೆ ಎಣಿಕೆಯಲ್ಲಿ ಕುಸಿದಿದೆ. ಇತ್ತ ಒಟ್ಟು 52 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಗೆಲುವು ಸಾಧಿಸಿದ್ದಾರೆ. ಅಧಿಕಾರಿಗಳ ಮೇಲೆ ಕಾಂಗ್ರೆಸ್ನಿಂದ ಒತ್ತಡ ಹಾಕುವ ಕೆಲಸ. ಫಲಿತಾಂಶವನ್ನ ತಡೆಹಿಡಿಯಲಾಗ್ತಿದೆ ಅಂತ ಬಿಜೆಪಿ ಆಕ್ರೋಶ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡಲೇ ಫಲಿತಾಂಶವನ್ನ ಘೋಷಿಸಿ ಅಂತ ಆಗ್ರಹಿಸಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಧಿಕಾರಿಗಳ ಮೇಲೆ ಕಾಂಗ್ರೆಸ್ ಒತ್ತಡ ಹಾಕುವಂತಹ ಕೆಲಸ ಮಾಡ್ತಿದೆ ಅಂತ ಟೀಕಿಸಿದ್ದಾರೆ. ರಾಜೇಗೌಡರಿಗೆ ಹೈಕೋರ್ಟ್ ಮೆಟ್ಟಿಲು ಹತ್ತಲು ಕಾಲಾವಕಾಶ ನೀಡುವ ತಂತ್ರ ನಡೀತಾ ಇದೆ ಅಂತ ಕಿಡಿಕಾರಿದ್ದಾರೆ. ಇದು ರಾಜ್ಯ ಸರ್ಕಾರ ಈ ರಿಸಲ್ಟ್ ಅನ್ನ ಪೆಂಡಿಂಗ್ ಇಟ್ಟಿರುವಂತದ್ದು. ಇದು ರಾಜಕೀಯದ ದುರುಪಯೋಗ, ನೇರವಾಗಿ ರಾಜಕೀಯದ ದುರುಪಯೋಗ. ಒತ್ತಡವನ್ನು ಹಾಕಿ ಇದು ಪೆಂಡಿಂಗ್ ಇಟ್ಟಿದ್ದಾರೆ. ಕೂಡಲೇ ಯಾರು ರಿಟರ್ನಿಂಗ್ ಆಫೀಸರ್ ಇದ್ದಾರೆ, ಕೋರ್ಟ್ ಆದೇಶದ ಪ್ರಕಾರ ಇಮಿಡಿಯೇಟ್ ಆಗಿ ಅವರು ಈ ಒಂದು ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕು. ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಅವರು ನಮಗೆ ಬರ್ತಾ ಇರ್ತಕ್ಕಂಥ ಮಾಹಿತಿ ಇಲ್ಲಿ ಅಧಿಕಾರಿಗಳ ಮೇಲೆ ಸಾಕಷ್ಟು ಒತ್ತಡವನ್ನು ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಚುನಾವಣಾ ಫಲಿತಾಂಶ ಘೋಷಣೆ ಮಾಡಬಾರ್ದು ಅನ್ನೋ ಅಲ್ಲಿವರೆಗೂ ಕೂಡ ಒತ್ತಡವನ್ನು ಹೇರ್ತಾ ಇದ್ದಾರೆ. ಎಲ್ಲೊಂದು ಕಡೆ ಪರಾಭವಗೊಂಡಂಥ ಅಭ್ಯರ್ಥಿ ರಾಜೇಗೌಡರು ಹೈಕೋರ್ಟಿಗೆ ಹೋಗೋದಕ್ಕೆ ಅವ್ರಿಗೆ ಸಮಯವನ್ನು ಕೊಡಬೇಕು ಅನ್ನೋ ಒಂದು ಕುತಂತ್ರವು ಕೂಡ ನಡೀತಾ ಇದೆ ಅನ್ನೋದು ಕೂಡ ನೋಡ್ತಾ ಇದೆ.
ಸಂಚು ಮಾಡಿ ಪೋಸ್ಟಲ್ನಲ್ಲಿ ಟ್ಯಾಂಪರಿಂಗ್, ದೊಡ್ಡ ಪ್ರಮಾಣದ ಕ್ರೈಮ್. ಪ್ರಜಾಪ್ರಭುತ್ವಕ್ಕೆ ಅವಮಾನ, ಕೋರ್ಟ್ ಮೊರೆ ಹೋಗ್ತೀವಿ ಎಂದ ಡಿಕೆಶಿ. ಆದರೆ ಬಿಜೆಪಿ ಆರೋಪಕ್ಕೆ ಹೊಸಪೇಟೆಯಲ್ಲಿ ತೀಕ್ಷ್ಣವಾಗಿ ತಿರುಗೇಟು ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್, ಶೃಂಗೇರಿಯಲ್ಲಿ ದೊಡ್ಡ ಪ್ರಮಾಣದ ಕ್ರೈಮ್ ನಡೆದಿದೆ, 200ಕ್ಕೂ ಹೆಚ್ಚು ಮತಪತ್ರ ತಿದ್ದಿದ್ದಾರೆ ಅಂತ ಆರೋಪಿಸಿದ್ದಾರೆ. ಇದು ಪ್ರಜಾಪ್ರಭುತ್ವಕ್ಕೆ ಅವಮಾನ ಅಂತ ಕರೆದ ಡಿಕೆಶಿ ಈ ಕುರಿತು ನ್ಯಾಯಾಲಯದ ಮೊರೆ ಹೋಗ್ತೇವೆ ಎಂದಿದ್ದಾರೆ. ಈ ದೇಶಕ್ಕೆ ಒಂದು ಸಿಸ್ಟಮೆಟಿಕ್ ಕ್ರೈಮ್, ಇದು ಕ್ರಿಮಿನಲ್ ಆಕ್ಟಿವಿಟಿ. ಈ ನನಗೇನು ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ನೋಡ್ಬಿಟ್ಟು ನಾನು ಮತ್ತೆ ಅಲ್ಲೆಲ್ಲರೂ ಬೇರೆ ಅಲ್ಲಿ ಮುಂದಕ್ಕೆ ಹೋಗ್ತೀನಿ, ಅಲ್ಲಿ ನಾನು ಮಾತಾಡ್ತೀನಿ. ನನಗೆ ಇಡೀ ರಾತ್ರಿ ಎಲ್ಲ ಇದ್ರ ಬಗ್ಗೆ ನಾನು ವಾಚ್ ಮಾಡಿದ್ದೀನಿ. ಇದನ್ನ ನಾವು ಲೀಗಲ್ ಬ್ಯಾಟಲ್ ಮಾಡ್ತೀವಿ. ಗವರ್ಮೆಂಟ್ ಇಂದನೋ ಏನು ನಾವು ಮಾಡಕ್ ಸಾಧ್ಯನೋ, ವಿಲ್ ಟೇಕ್ ಅಪ್ ದಿಸ್ ಮ್ಯಾಟರ್ ವೆರಿ ಸೀರಿಯಸ್. ಒಟ್ಟಾರೆ ಇಡೀ ಚಿತ್ರಣವೇ ಬದಲಾಗಿದ್ದು, ಮರು ಎಣಿಕೆ ಈಗ ಭಾರೀ ಗೊಂದಲಕ್ಕೆ ಕಾರಣವಾಗಿದೆ. ಮುಚ್ಚಿದ ಲಕೋಟೆಯಲ್ಲಿ ವರದಿ ಸಲ್ಲಿಕೆ ಆಗಿದ್ದು, ಕೋರ್ಟ್ ಅಂಗಳದಲ್ಲಿ ಅಂತಿಮ ತೀರ್ಪು ಪ್ರಕಟವಾಗಲಿದೆ. ಅಂತಿಮವಾಗಿ ಕೋರ್ಟ್ ಯಾರ ಪರವಾಗಿ ತೀರ್ಪು ನೀಡಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಹಾರುದ್ರ, ನ್ಯೂಸ್ ಫಸ್ಟ್, ಚಿಕ್ಕಮಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.